ಕೆಲವು ಬುಕ್ಗಳು, ಕೆಲವು ವಸ್ತುಗಳು, ಕೆಲವು ವಿಷಯಗಳು, ಕೆಲವು ಸಿಚುಯೇಷನ್ಸು ನನ್ನ ತುಂಬಾ ಬದಲಾಯಿಸ್ತು. ಆಮೇಲೆ ಕೆಲವರು ನಮ್ ಲೈಫ್ ಇಂದ ಹೋಗ್ತಾರೆ ಅಂದ್ರೆ ಅದು ಗಾಡ್ಸ್ ಡಿಸಿಷನ್. ಖಂಡಿತವಾಗ ಅದ ಜಾಗದಿಂದ ಹೊರಗಡೆ ಬರೋದು ಕೂಡ ಆಶೀರ್ವಾದ ಅಂತ ಹೇಳ್ತಾರೆ. ಟ್ರೂ, ವೆರಿ ಟ್ರೂ ನೋಡಿ ಅಲ್ವಾ? ಫೈನ್. ಅದಾದ್ಮೇಲೆ ನೀವು ಮೇಕಪ್ ಆರ್ಟಿಸ್ಟ್ ಜರ್ನಿನ ಶುರು ಮಾಡ್ತೀರಿ. ತುಂಬ ಕೆಲವರು ಹೆಂಗೆ ಅಂದರೆ ಬೇರೆ ಥರ ತಿಳ್ಕೊತಾರೆ. ಅಂದರೆ ಏನಪ್ಪ ಇವರು ಮೇಕಪ್ ಆರ್ಟಿಸ್ಟ್ ಆಗ್ಬಿಟ್ರಲ್ಲ, ಸೀರಿಯಲ್ಲು ಇವ್ರನ್ನ ಟಿ ವಿನಲ್ಲಿ ನೋಡ್ತಾ ಇದ್ವಿ, ಮೇಕಪ್ ಆರ್ಟಿಸ್ಟ್ ಜರ್ನಿನ ಶುರು ಮಾಡಿದ್ದಾರೆ ಅಂದರೆ ಇವ್ರಿಗೆ ಅವಕಾಶಗಳೇನಾದರೂ ಕಡಿಮೆ, ಅಂದರೆ ಈ ಥರ ಥಾಟ್ಸ್ಗಳು ನಿಮಗೆ ಗೊತ್ತಿರುತ್ತೆ ಹೆಂಗೆಲ್ಲ ಅಂದರೆ ಹೆಂಗೆಲ್ಲ ಥಿಂಕ್ ಮಾಡ್ತಾರೆ ಅಂತ. ಸೊ ಹೆಂಗೆ ಮೇಕಪ್ ಆರ್ಟಿಸ್ಟ್ ಜರ್ನಿನ ಶುರು ಮಾಡಿದ್ದು ಮಾಡಬೇಕು ಅಂತನಾ, ಅಥವಾ ಕೆಲವರು ಅನ್ಕೊಂಡಿರೋದ್ರ ಮೇಲೆ ಕೇಳ್ತಾ ಇದ್ದೀನಿ, ಅಂದ್ರೆ ಅವಕಾಶಗಳಿಲ್ಲ ಅಂತನಾ, ಅಥವಾ ಯಾವ ವಿಚಾರವಾಗಿ ಮೇಕಪ್ ಆರ್ಟಿಸ್ಟ್ ಜರ್ನಿಯನ್ನ ಶುರು ಮಾಡ್ತೀರಾ? ಆಕ್ಚುಲಿ ಮೇಡಮ್, ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋರ್ಗೆ ಒಂದೇ ಪ್ರೊಫೆಷನ್ ಅಲ್ಲಿ ಇರಕ್ಕಾಗಲ್ಲ. ಇಂಡಸ್ಟ್ರಿ ಬಿಟ್ಬಿಡಿ, ಈಗಿನ ಕಾಲದ ಮೇಂಟೆನೆನ್ಸ್ ಲೆವೆಲ್ ನೋಡ್ತಿದ್ರೆ ಒಂದೇ ಪ್ರೊಫೆಷನ್ ಇಟ್ಕೊಂಡು ಯಾರು ಜೀವನ ಮಾಡಕ್ಕಾಗಲ್ಲ. ನಮ್ಗೆ ಇನ್ನೊಂದು ಪ್ರೊಫೆಷನ್ ಅಂತ ಬೇಕು, ಯಾರಿಗೆ ಆಗ್ಲಿ ಬೇಕು, ಆಯ್ತಾ? ಈಗ ರಿಸೆಷನ್ ನೀವೇ ನೋಡ್ತಿದ್ದೀರಾ, ಎಷ್ಟು ಜನ ಕೆಲ್ಸದಿಂದ ತೆಗ್ದಾಕ್ತಿದ್ದಾರೆ. AI ಬಂದ್ಮೇಲೆ ಎಷ್ಟೋ ಜನಕ್ಕೆ ಎಫೆಕ್ಟ್ ಆಗಿದೆ. AI ಇನ್ಫ್ಲುಯೆನ್ಸ್ ಮಾಡದಿರೋ ಏಕೈಕ ಒಂದು ಪ್ರೊಫೆಷನ್ ಅಂದ್ರೆ ಮೇಕಪ್ನ AI ಅಲ್ಲಿ ಮಾಡಕ್ ಆಗಲ್ಲ, ಆಯ್ತಾ? ಸಂಗೀತನ AI ಅಲ್ಲಿ ಮಾಡಕ್ ಆಗಲ್ಲ. ನಾನು ಯಾಕೆ ಮೇಕಪ್ನ ಚೂಸ್ ಮಾಡಿದೆ ಅಂದ್ರೆ ಅವಕಾಶ ಇಲ್ಲ ಅಂತಲ್ಲ, ನಾನು ತಿಂಗಳಿಗೆ 28 ಡೇಸ್ ಮಿನಿಮಮ್ ಬಿಸಿ ಇರ್ತೀನಿ, ಆಯ್ತಾ? ಗಾಡ್ಸ್ ಗ್ರೇಸ್, ದೇವ್ರ ಆಶೀರ್ವಾದ ಅಂತಾನೆ ಹೇಳ್ಬೇಕು. ಬಟ್ ಈಗ ನನಗೆ ಮೇಕಪ್ ಗೊತ್ತು, ನನಗೆ ಗೊತ್ತಿರೋ ಒಂದು ವಿದ್ಯೆನ ನಾನು ಯಾಕೆ ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡಬಾರ್ದು? ಈಗ ಈ ಪ್ರೊಫೆಷನ್ನ ನಾನು ಯಾರು ಇಲ್ದೇನೂ ನಾನು ಮ್ಯಾನೇಜ್ ಮಾಡಬಲ್ಲೆ. ನನ್ನ ಹತ್ರ ಇವತ್ತು ಯಾರು ಕೆಲಸದವ್ರು ಇಲ್ಲ ಅಂತಂದ್ರೆ ನಾನೇ ಹೋಗ್ಬಿಟ್ಟು ಮಾಡಬಲ್ಲೆ, ಆಯ್ತಾ? ಆ್ಯಂಡ್ ಮೋರ್ ಓವರ್, ನಾವು ಮೇಕಪ್ ಅಂದರೆ ಬರೀ ಮೇಕಪ್ ಮಾಡೋದಲ್ಲ, ಆಯ್ತಾ? ನಿಮಗೆ ಪ್ರಾಸ್ಥೆಟಿಕ್ ಮೇಕಪ್ ಇದೆ, ಆಯ್ತಾ? ಮತ್ತೆ ಡಿವೈನ್ ಮೇಕಪ್ ಇದೆ, ಮತ್ತೆ ಇದೆಲ್ಲ ನಾರ್ಮಲ್ ಮೇಕಪ್, ಎಷ್ಟೋ ಥರ ಮೇಕಪ್ ಇದೆ. ಮೇಕಪ್ ಅನ್ನೋದು ಸ್ಕಿಲ್. ಈಗ ನನಗೆ ಗೊತ್ತಿರೋ ಸ್ಕಿಲ್ನ ನಾನು ಹೇಳ್ಕೊಡೋಕೆ ಶುರು ಮಾಡಿದ್ರೆ, ಇವಾಗ ಏನಂದರೆ ನನ್ನ ನೋಡೋಕ್ಕೆ, ನನ್ನ ಜೊತೆ ಒಡನಾಟ ಬೆಳೆಸ್ಕೊಳ್ಳೋದಕ್ಕೆ ಎಷ್ಟೋ ಜನ ಬರ್ತಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ನಾನು ತುಂಬ ಜನನ ಮೀಟ್ ಮಾಡ್ತೀನಿ. ಯಾಕಂದರೆ ನಾವು ಇಂಡಸ್ಟ್ರಿಲಿ ಇರ್ಬೋದು, ನಮ್ಗಿಂತ ಚೆನ್ನಾಗಿರೋ ಸ್ಕಿಲ್ ಇರೋರು ಆಚೆ ಕಡೆ ಎಷ್ಟೋ ಜನ ಇರ್ತಾರೆ, ನಾನು ಅವರಿಂದ ಎಷ್ಟೋ ಕಲಿಬೋದು. ಸೊ ಹಾಗಾಗಿ ನಾನು ಮೇಕಪ್ ಕ್ಲಾಸ್ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ಮೀ ಟು ಮೀಟ್ ವೆರಿ ಗುಡ್ ಪೀಪಲ್ ಅರೌಂಡ್, ಆಯಿತಾ? ನಾನು ಬರೀ ಹುಡುಗಿರಿಗೆ ಹೇಳ್ಕೊಡ್ತೀನಿ ಅಂತಲ್ಲ, ಎಲ್ಲರೂ ಬರ್ತಾರೆ, ಆಯಿತಾ? ಸೊ ಇಟ್ಸ್ ಅ ಸ್ಕಿಲ್. ಈಗ ನೀವು ಕಲಿಬೇಕು ಅಂತಿದ್ರೆ, ಈಗ ಎಷ್ಟೋ ಜನ ದುಡ್ಡು ತೊಗೊಂಡು ಪಾಪ ಮೋಸ ಹೋಗಿರೋರು ಇದ್ದಾರೆ, ಕರೆಕ್ಟಾಗಿ ಕೆಲಸ ಕಲಿದೇ ಇರೋರು ಇದ್ದಾರೆ. ಅಯ್ಯೋ ಮೇಡಮ್, ಇಷ್ಟೊಂದು ಖರ್ಚು ಮಾಡಿಬಿಟ್ವಿ, ನನಗೆ ಗೊತ್ತಾಗ್ತಿಲ್ಲ. ಈಗ ನಾನು ಮೇಕಪ್ ಕ್ಲಾಸ್ ಅಂತ ತೊಗೊಂಡ್ರೆ ಎಲ್ಲರೂ 1 ಮಂತ್ ಕೋರ್ಸ್ ಯೂಶಲಿ ಕೊಡೋದು, ನಾನು 2 ಮಂತ್ಸ್ ಕೊಡ್ತೀನಿ. ನಾನು ಆಲ್ಟರ್ನೇಟಿವ್ ವೀಕ್ಸ್ ಕೊಡ್ತೀನಿ. ಯಾಕೆ ಅಂತಂದರೆ, ಈಗ ನಾನು 1 ವಾರ ಹೇಳ್ಕೊಟ್ಟಿದ್ದು, ನೆಕ್ಸ್ಟ್ ವಾರ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಬೇಕು. ನಾನು ಇವಾಗ ಈ ವಾರ ಹೇಳ್ಕೊಟ್ಟಿದ್ದು ನೀವು ಮುಂದೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಫುಲ್ 1 ಮಂತ್ ನಾನು ಹೇಳ್ಕೊಡ್ತೀನಿ. ಲಾಸ್ಟಲ್ಲಿ ಏನು ನೆನಪಿರುತ್ತೆ ನಿಮಗೆ? ಏನೂ ನೆನಪಿರಲ್ಲ. ಆಮೇಲೆ ಒಂದು ಪೋರ್ಟ್ಫೋಲಿಯೋ ಶೂಟ್ ಅಂತ ಮಾಡೋದು, ಆಮೇಲೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸೋದು. ದಟ್ ಡಸಂಟ್ ಮೇಕ್ ಸೆನ್ಸ್. ಈಗ ನಾನು ಹಿಂದಿನ ವಾರದಲ್ಲಿ ಏನು ಹೇಳ್ಕೊಟ್ಟಿದ್ದೀನಿ ನಿಮ್ಮ ತಲೆಯಲ್ಲಿ ಇಲ್ಲ ಅಂತಾನೆ ನೆಕ್ಸ್ಟ್ ವಾರ ತಲೆಯಲ್ಲಿ ಕೂರಲ್ಲ ನಾನು ನೆಕ್ಸ್ಟ್ ಏನು ಹೇಳ್ಕೊಟ್ರು. ಸೊ ನನ್ನ ಏನಂದ್ರೆ, ನೀವು ಕಲೀರಿ. ಬೇಕಾದ್ರೆ ನೀವು ಕೊಡೋ ಅಮೌಂಟ್ಗೆ 2 ಮಂತ್ಸ್ ಆದರೂ ಪರವಾಗಿಲ್ಲ, ಇನ್ನೊಂದು ಮಂತ್ ಎಕ್ಸ್ಟ್ರಾ ತೊಗೊಳ್ಳಿ. ಟೇಕ್ ಯುವರ್ ಟೈಮ್, ಲರ್ನ್ ಪ್ರಾಪರ್ಲಿ, ಅಷ್ಟೇ ನಾನು ಹೇಳೋದು. ಸೊ ನನಗೆ ಗೊತ್ತಿರೋ ವಿದ್ಯೆನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ದೋಸ್ ಆರ್ ಇಂಟ್ರೆಸ್ಟೆಡ್. ಇವಾಗ ಓಕೆ, ಈಗ ನನ್ನ ನೋಡೋ ಆಸೆ ಕೆಲವ್ರಿಗಿರುತ್ತೆ, ಬನ್ನಿ, ಖಂಡಿತವಾಗ್ಲೂ ಕಲೀರಿ, ಟೈಮ್ ಸ್ಪೆಂಡ್ ಮಾಡೋಣ ಜೊತೆಗೆ. ದಟ್ ಈಸ್ ವಾಟ್ ಐ ಸೇ. ಆಮೇಲೆ 2 ಪ್ರೊಫೆಷನ್ ನನಗೆ ರೆಡಿ ಆಯಿತು, ಓಕೆನಾ? ಆ್ಯಂಡ್ ದಟ್ ಈಸ್ ನನ್ನ ಸ್ವಾರ್ಥ ಅನ್ನೋದಕ್ಕಿಂತ ದಟ್ ಈಸ್ ಅ ಪ್ಲ್ಯಾನ್ ಫಾರ್ ಮೈ ಲೈಫ್. ಈಗ ಒಂದಿನ ಮೇಲೇ ನಾನು ಡಿಪೆಂಡ್ ಆಗೋದಕ್ಕಾಗಲ್ಲ. ಸೊ ಮುಂದೆ ನಾನು ಏನೇ ಸರ್ಕಮ್ಸ್ಟೆನ್ಸ್ ಬಂದ್ರು ನಾನು ಇದನ್ನು ಬ್ಯಾಕ್ ಟು ಬ್ಯಾಕ್ ನಡೆಸ್ಕೊಂಡು ಹೋಗ್ಬೋದು. ಈಗ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಈ ಪ್ರಾಜೆಕ್ಟ್ ಮುಗೀತು. ನೆಕ್ಸ್ಟ್ ಪ್ರಾಜೆಕ್ಟ್ ತೊಗೊಳಕ್ಕೆ ನನಗೆ ಇಲ್ಲಿವರೆಗೂ ಗ್ಯಾಪ್ ಬಂದಿಲ್ಲ. ನಂಗೆ ಇದು ಮುಗಿದ ತಕ್ಷಣ ಇನ್ನೊಂದು ಕೈ ಹಿಡಿತಿದೆ ಬ್ಯಾಕ್ ಟು ಬ್ಯಾಕ್ ಇಲ್ಲಿವರೆಗೂ. ಮುಂದೆ ಫ್ಯೂಚರ್ ಗೊತ್ತಿಲ್ಲ, ಅಕಸ್ಮಾತ್ ನಂಗೆ 1 ತಿಂಗಳು, ಒಂದು 6 ತಿಂಗಳು ಗ್ಯಾಪ್ ಬಂತು, ನಾನು 6 ತಿಂಗಳು ಏನು ಮಾಡಬೇಕು ಅಲ್ವಾ? ಸೊ 6 ತಿಂಗಳು ನಾನು ಇಲ್ಲಿ ದುಡಿಬೋದಲ್ವಾ? ನಾನು ಆಸ್ ಐ ಸೆಡ್, ನಾನು ಸುಮ್ಮನೆ ಕೂರೋಳಲ್ಲ. ಈಗ ನನಗೇನು ಗೊತ್ತಿದೆ ನಾನು ಹೇಳ್ಕೊಡ್ತೀನಿ. ನಾನು ಇದಕ್ಕಿಂತ ಮುಂಚೆ ನಾನು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡು ಸಮ್ಮರ್ ಹಾಲಿಡೇಸ್ ಬರೋದಲ್ಲ, ನಾನು ಡ್ರಾಯಿಂಗ್ ಮಾಡ್ತೀನಿ, ಅದ್ರದ್ದು ಸಮ್ಮರ್ ಕ್ಲಾಸ್ ಮಾಡ್ತಿದ್ದೆ. ಡ್ರಾಯಿಂಗ್ ಹೇಳ್ಕೊಡ್ತಾ ಇದ್ದೆ ನಾನು 1 ಮಂತ್. ಸೊ ಇವಾಗಿಂದ ಮಾಡಿರೋದಲ್ಲ ಅದು, ನಾನು ಮುಂಚೆಯಿಂದನೂ ಐ ಯೂಸ್ ಟು ಡೂ. ನಾನು ಖಾಲಿ ಕೂರಕ್ಕೆ ಇಷ್ಟ ಇಲ್ಲ. ಸೊ ನನಗೇನು ಗೊತ್ತಿದೆ, ನಾನು ಅಲ್ಲಿ ಡೆಫಿನೆಟ್ಲಿ ಟೀಚ್ ಪೀಪಲ್. ಸೊ ಹಾಗಾಗಿ ನಾನು ಐ ಪ್ಲ್ಯಾನ್, ಓಕೆ, ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ, ನಾನು ಈ ಕ್ಲಾಸೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು ರಾಗ ಅಂತಿದ್ದಾರೆ,
ಸೊ ಮೇಕಪ್ ಆರ್ಟಿಸ್ಟ್ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಇಲ್ಲ ಈ ತರ ಮಾಡೋಣ ಅಂತಿದ್ದೀನಿ, ಹಂಗ್ ಮಾಡೋಣ ಅಂತಿದ್ದೀರಾ ಅಂತಂದ್ರೆ ಬನ್ನಿ ನಾನು ನಿಮ್ಗೆ ಇನ್ನು ಪ್ರೊಫೆಷನಲ್ ಆಗಿ ಹೇಳ್ಕೊಡ್ತೀನಿ ಅಂತ ಪಾಪ ಅವರು ಫ್ರೀ ಆಫ್ ಕಾಸ್ಟ್ ಹೇಳ್ಕೊಟ್ರು. ₹1 ತಗೊಳ್ಳಿಲ್ಲ. ತೆಲುಗು ಒಂದ್ ಪ್ರಾಜೆಕ್ಟ್ ಮುಗಿದು ಇನ್ನೊಂದು ಸ್ಟಾರ್ಟ್ ಆಗ್ಬೇಕಿತ್ತು, ಆ ಗ್ಯಾಪ್ ಅಲ್ಲಿ ಕಲ್ತಿದ್ ನಾನು. ಓಕೆ. ಸೊ ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂತಂದ್ರೆ ಪ್ರತಿಯೊಂದು ಅಲ್ಲಿ ತುಂಬಾ ಸೈನ್ಸ್ ಇದೆ ಮೇಡಮ್. ನಾವು ಸುಮ್ಮನೆ ಮೇಕಪ್ ಅಂತ ಹೇಳ್ತೀವಿ, ಸುಮ್ಮನೆ ಬಡ್ದ್ಬಿಟ್ಟು ಕಳ್ಸೋದಲ್ಲ, ನಮ್ಗೆ ಡೀಟೇಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆಮೇಲೆ ತುಂಬಾ ಹೆವಿ ಮಾಡದೇ ಇರೋದು ಹೆಂಗೆ, ನಿಮ್ಗೆ ನ್ಯಾಚುರಲ್ ಅಂತ ಜನಕ್ಕೆ ಅನ್ಕೋತಾರೆ ನ್ಯಾಚುರಲ್ ಅಂದ್ರೆ ಮೇಕಪ್ ಇರಲ್ಲ ಅಂತ, ಅದಕ್ಕೂ ನಾವು ಸರ್ಟನ್ ಶೇಡ್ಸ್ ಯೂಸ್ ಮಾಡಲೇಬೇಕು. ಹೌದು. ಸೊ ಅವರೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಸೊ ಆಫ್ಟರ್ ಲರ್ನಿಂಗ್ ಇಟ್ ಪ್ರೊಫೆಷನಲಿ ಅವ್ರ ಹತ್ರ ನಾನು ಸರ್ಟಿಫಿಕೇಶನ್ ತಗೊಂಡ್ ಮೇಲೆ ನಾನು 1.5 month 2 months ನಾನು ಬರೀ ಪ್ರಾಕ್ಟೀಸ್ ಮಾಡಿದ್ದೀನಿ ಸಿಕ್ಕೋರ್ ಮೇಲೆ ಪ್ರಾಡಕ್ಟ್ಸ್ ತಗೊಂಬಂದು. ನಾನು ಸುಮ್ಮನೆ ಸ್ಟಾರ್ಟ್ ಮಾಡಿಲ್ಲ. ಸೊ ಫಸ್ಟು ನಾವು ಯಾವುದೇ ಒಂದು ಕೋರ್ಸ್ ಮಾಡಾದ್ಮೇಲೆ ನಾನು ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಾದ್ಮೇಲೆ ದುಡ್ಡು ಮಾಡೋ ವಿಷಯ. ಇವಾಗ ಕ್ಲಾಸ್ ಹೆಂಗ್ ಸೇರ್ಕೋತಾರೆ ಅಂತಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಸರ್ಟಿಫಿಕೇಟ್ ಸಿಕ್ಕಿದ ತಕ್ಷಣ ಒಂದು ಅಕಾಡೆಮಿ ಓಪನ್ ಆಗ್ಬೇಕು, ಹೆಂಗಾಗತ್ತೆ ಅದು? ಹೌದು. ಯಾಕಂದ್ರೆ ಜನಗಳಿಗೆ ಹೇಳೋ ಪ್ರಶ್ನೆನೂ ನಮ್ಗೆ ಗೊತ್ತಿರಲ್ಲ, ಅದ ಎಕ್ಸ್ಪ್ಲೈನ್ ಮಾಡೋದು, ಪಾಠ ಮಾಡೋದು ಒಂದ್ ಕಲೆ ಅಲ್ವಾ? ಸೊ ಹಾಗಾಗಿ ನನಗೇನ್ ಗೊತ್ತಿದೆ ನಾನು ಅದನ್ನ ಹೇಳ್ಕೊಡ್ತೀನಿ. ಇದನ್ನ ಅವಕಾಶ ಇಲ್ಲದೆ ನಾನು ಸ್ಟಾರ್ಟ್ ಮಾಡಿದಲ್ಲ, ಅವಕಾಶದ ಜೊತೆಗೆ ಇನ್ನೊಂದಿರ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ಓಕೆ. ಬಟ್ ಒಂದು ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಆದಾಗ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತಂತ, ಅಂದ್ರೆ ಸುತ್ತಮುತ್ತ ಒಂದಷ್ಟು ಸೆಲೆಬ್ರಿಟಿಗಳಿಗೆ ನಾವು ಮೇಕಪ್ ಮಾಡ್ಕೋಬಹುದು ಅಂತ, ಆ ತರದ್ ಏನಾದ್ರು ಬೆನಿಫಿಟ್ ನಿಮಗೆ ಸಿಗ್ತಾ? ಅದು ಇದ್ದೇ ಇರುತ್ತೆ. ಬಿಕಾಸ್ ನನ್ಗೆ ಆರ್ಟಿಸ್ಟ್ ಗಳೆಲ್ಲ ಸಿಕ್ಕಾಪಟ್ಟೆ ಕೋಆಪರೇಟ್ ಮಾಡಿದ್ರು. ಅಶ್ವಿನಿ ಗೌಡ ಮ್ಯಾಮ್ ನೋಡಿರ್ಬೋದು ನನ್ನ ಪ್ರೊಫೈಲು, ಆಮೇಲೆ ಗೌತಮಿ ಅವರು, ಚೈತ್ರ ಕುಂದಾಪುರ ಅವರು, ಮೆಜಾರಿಟಿ ಅವ್ರಿಗೆಲ್ಲ ನಾನು ಕರೆದಾಗ ಪಾಪ ಅವ್ರು ಬಂದು ನನ್ಗೆ ಕೊಲ್ಯಾಬ್ ಅಲ್ಲಿ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಸೊ ಐ ಶುಡ್ ಡೆಫಿನೆಟ್ಲಿ ಥ್ಯಾಂಕ್ ದೆಮ್. ಆ್ಯಂಡ್ ಅದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಮೋರ್ ಓವರ್ ಆರ್ಟಿಸ್ಟ್, ನಾನು ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ ಅಂದಾಗ ನಿಮಗೆ ಕ್ಲೈಂಟ್ಸ್ ಈಸಿಯಾಗಿ ಸಿಗ್ತಾರೆ ಒಂದು, ಆಯಿತಾ? ಆಮೇಲೆ ನಿಮಗೆ ಎಕ್ಸ್ಪೋಜರ್ ಈಸಿಯಾಗಿ ಸಿಗುತ್ತೆ, ಅಷ್ಟು ಕಷ್ಟಪಡಬೇಕಾಗಿಲ್ಲ. ಬಟ್ ಇವನ್ ದೆನ್ ಸ್ಟ್ರಗಲ್ಸ್ ಇರುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ಕನ್ಸಿಸ್ಟೆನ್ಸಿ ಇದ್ರೆ ಖಂಡಿತವಾಗ್ಲೂ ಮೇಲ್ ಬರ್ತಾರೆ, ಯಾರೇ ಆಗಲಿ. ನಾನು ಅಂತಲ್ಲ, ಯಾರು ಬೇಕಾದ್ರೂ. ಯಾಕಂದ್ರೆ ನನ್ಬಿಟ್ಟು ನೀವೇ ನೋಡಿದೀರ ಎಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳು ಒಳ್ಳೊಳ್ಳೆ ಇದು ಮಾಡ್ತಾ ಇದಾರೆ. ಸೊ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಕ್ವಾಲಿಟಿ ಆಫ್ ದ ಟೀಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ನಿಜ. ಬಟ್ ಆದ್ರೆ ಏನ್ ಚಾಲೆಂಜಸ್, ಇದ್ರಲ್ಲೂ ಏನಾದ್ರು ಚಾಲೆಂಜಸ್ ಇದೆನಾ ಮೇಕಪ್ ಆರ್ಟಿಸ್ಟ್ ಆದಾಗ? ಅಂದ್ರೆ ಈಗ ಜನಗಳು ನೋಡೋದು ಬೇರೆ ರೀತಿ ಏನಾದ್ರು ಆಗಿದೆನಾ? ನಿಮಗೆ ಕ್ಲೈಂಟ್ಸ್ ಎನ್ಕ್ವೈರೀಸ್ ಯಾವ ರೀತಿ ಬರ್ತಾ ಇದೆ? ಅಂದ್ರೆ ಮೇಡಮ್ ನಿಮ್ಮನ್ನ ಸೀರಿಯಲ್ ಅಲ್ಲಿ ನೋಡ್ತಾ ಇದ್ದೆ, ನಮಗೊಂದು ಮೇಕಪ್ ಮಾಡ್ಬೇಕಿತ್ತು, ಲೈಕ್ ಆ ತರದ್ ಏನಾರು ಪ್ರೋಸೆಸ್ ಬರ್ತಿದೆನಾ? ಇಲ್ಲ, ಆಕ್ಚುಲಿ ಏನಂದ್ರೆ ಜನ ಏನು ಮೇಕಪ್ ರಿಕ್ವೈರ್ಮೆಂಟ್ ಫೋನ್ ಮಾಡೋದಕ್ಕಿಂತ ನನ್ನ ಜೊತೆ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ರೆ ಜಾಸ್ತಿ. ಬಟ್ ಆಕ್ಚುಲಿ ಏನ್ ಗೊತ್ತಾ, ಅದು ನನ್ನ ಸ್ಟುಡಿಯೋ ನಂಬರ್ ನಾನು ಏನ್ ಕೊಟ್ಟಿರೋದು. ನನ್ನ ಸ್ಟುಡಿಯೋ 24/7 ಇರಲ್ಲ, ನನ್ನ ಟೀಮ್ ಹ್ಯಾಂಡಲ್ ಮಾಡುತ್ತೆ. ಜನ ಏನ್ ಓಕೆ ನಾನು ಈ ನಂಬರ್ ಫೋನ್ ಮಾಡಿದ್ರೆ ನಾನು ಸಿಗ್ತೀನಿ ಅನ್ನೋ ಇದರಲ್ಲಿ ಪಾಪ ಫೋನ್ ಮಾಡ್ತಾರೆ. ಸೊ ದಟ್ ಡಸಂಟ್ ವರ್ಕ್, ಬಿಕಾಸ್ ನಾನು ಇಲ್ಲಿ ಶೂಟಿಂಗ್ ಅಲ್ಲಿ ಇರ್ತೀನಿ, ಅವ್ರು ಏನ್ ಬಂದು ಅವ್ರು ಹ್ಯಾಂಡಲ್ ಮಾಡ್ತಾರೆ. ಆಮೇಲೆ ನನ್ಗೆ ಏನ್ ನಂದು ಟೀಮ್ ಏನಿದೆ ಅವರೇ ಆರ್ಡರ್ಸ್ ತಗೊಳ್ಳೋದು. ಓಕೆನಾ? ಸೊ ಬೇರೆಯವ್ರಿಗಿಂತ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ಬೋದು, ಬಿಕಾಸ್ ಹಾಕೋ ಪ್ರಾಡಕ್ಟ್ಸ್ ಹಾಗೆ ಇರುತ್ತೆ. ನಾನು ತೀರಾ ಎಮರ್ಜೆನ್ಸಿ ಇರೋರ್ಗೆ ನಾನು ಕಡಿಮೆಗೂ ಮಾಡ್ಕೊಟ್ಟಿದ್ದೀನಿ. ಇಟ್ಸ್ ನಾಟ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ಟ್ರಸ್ಟ್. ನಾನು ಹೇಳೋದು, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ತುಂಬಾ ಜನ ನನ್ಗೆ ಆರ್ಡರ್ಸ್ ಕೊಟ್ರು. ಅವಳಿಗೆ ಪಾಪ ಎಲ್ಲೂ ಸೆಟ್ ಆಗ್ತಿರ್ಲಿಲ್ವಂತ ಇಲ್ಲಿ ಸೆಟ್ ಆಯ್ತು. ಅಂದ್ರೆ ಇವಾಗ ನನ್ನ ಫ್ರೆಂಡ್ ಸರ್ಕಲ್ ಅಂತಂದಾಗ ಅವ್ರಿಗೆ ಇನ್ನೂ ಒಂದ್ ಸ್ವಲ್ಪ ಕಂಫರ್ಟೇಬಲ್ ಅಟ್ಮಾಸ್ಫಿಯರ್ ಇರುತ್ತೆ ನನ್ನ ಹತ್ರ ಮಾತಾಡೋದಕ್ಕೆ ಅಥವಾ ಸರ್ವಿಸ್ ತಗೊಳ್ಳೋದಕ್ಕೆ. ಸೊ ಆ ತರನೂ ಆಗಿದೆ. ಸೊ ಎಲ್ಲಾ ತರನೂ ಇರುತ್ತೆ. ಓಕೆನಾ? ಪಾಪ ತುಂಬಾ ಇಲ್ಲ ಮೇಡಮ್ ನಂಗೆ ಅಷ್ಟು ಇಷ್ಟು ಅಂತಂದವ್ರಿಗೆ ಆಯ್ತು ಮಾಡಿ ಅಂತ ಹೇಳಿ. ಹಾ, ಬಿಕಾಸ್ ಇಲ್ಲ ಮೇಡಮ್ ನಂಗೆ ನೀವೇ ಒಂದ್ ಮಾಡ್ಬೇಕು ಅಂತ ಕೇಳಿರೋರು ಇದಾರೆ. ಓಕೆ ಫೈನ್, ಇಟ್ಸ್ ಓಕೆ. ಇಫ್ ದಟ್ ಈಸ್ ಗೋಯಿಂಗ್ ಟು ಮೇಕ್ ಯುವರ್ ಡೇ ದೆನ್ ವೈ ನಾಟ್, ಅಲ್ವಾ? ಸೊ ಆರ್ಡರ್ಸ್ ಹೆಂಗಿದೆ ದೀಪಿಕಾ ಅವರೇ? ಆರ್ಡರ್ಸ್ ಇಸ್ ರಿಯಲಿ ಗುಡ್. ಎಸ್ ಎಸ್. ಓಕೆ. ಈಗ ನಮ್ದು ಜಸ್ಟ್ ಡಯಲ್ ಅಲ್ಲೂ ಸಿಗುತ್ತೆ ನಿಮ್ಗೆ. ಓಕೆ. ದಿನ ಇರುತ್ತಾ ಆರ್ಡರ್ಸ್ ಗಳು ಅಥವಾ ಹೇಗೆ ನಿಮ್ಗೆ? ಅಂದ್ರೆ ಹೆಂಗೆ ಅಂದ್ರೆ ನಮ್ಗೆ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ. ಓಕೆನಾ? ಆಫ್ ಸೀಸನ್ ಅಲ್ಲೂ ಕೆಲವ್ರು ಫೋಟೋ ಶೂಟ್ಸ್ ತಗೊಳ್ತಾರೆ. ಆಮೇಲೆ ನಾವು ಪ್ರೀ ವೆಡ್ಡಿಂಗ್ ಅಂದಾಗ ನಾನು ಮೇಕಪ್ ಮಾಡಿ ಕೊಡ್ಬೋದು. ನಾನು ಅವ್ರ ಜೊತೆಗೆಲ್ಲ ಲೊಕೇಶನ್ ಎಲ್ಲ ಹೋಗ್ಬಿಟ್ಟು ನಾನು ಟಚ್ ಅಪ್ ಮಾಡಕ್ ಆಗಲ್ಲ. ಸೊ ಮೈ ಟೀಮ್ ವಿಲ್ ಗೋ. ಓಕೆ. ಅರ್ನಿಂಗ್ಸ್ ಎಲ್ಲ ಹೆಂಗೆ? ಅಂದ್ರೆ ನೀವಿಗಿಲ್ಲ ಇಲ್ಲಿ ಜಾಸ್ತಿ ಅರ್ನಿಂಗ್ಸ್ ಬರ್ತಾ ಇದೆನಾ ಹೇಗೆ ಅಂತ ಹೇಳಿ? ಅಂದ್ರೆ ಸೀರಿಯಲ್ಗಿಂತ ಈ ಕಡೆಯಲ್ಲಿ ಜಾಸ್ತಿ ಅರ್ನ್ ಮಾಡ್ತಾ ಇರ್ತಾರೆ ಅಂತ ಕೆಲವ್ರು ಅನ್ಕೊಂತಾರೆ. ಎರಡೂ ಚೆನ್ನಾಗಿದೆ ನನ್ಗೆ ಇಲ್ಲಿ ಕೆಲಸ ಇಲ್ಲ ಅಂತಂದಾಗ ನಾನು ಯೋಚನೆ ಮಾಡ್ಬೇಕು. ಬಟ್ ಎರಡೂ ನನ್ಗೆ ತುಂಬಾ ಈಕ್ವಲ್ ಆಗಿ ತಗೊಂಡ್ ಹೋಗ್ತಾ ಇರೋದ್ರಿಂದ ನಾನ್ ಡೇಟ್ಸ್ ಮ್ಯಾನೇಜ್ ಮಾಡ್ಕೋಬೇಕು ಇವಾಗ. ಹೌದು, ಆ ಕಡೆ ಏನು ಅಂತ.